ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆದಿನಾಥಸಮಾರಂಭಂ ಕರ್ಮನಾಥಂಚ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಥಿತಮುಖೀಂ आपीणवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नगडस्थरक्तचरणां ध्यायेत् परामंबिकाम्. रत्नाकरदौतपदां हिमालयकिरीटिनीं ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೊದಲಿಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವಕ್ಕೆ ಜಗದ್ಗುರುಗಳು, ನಮ್ಮ ಪರಮಗುರುಗಳು ಆದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಮಹಾಚೇತನಕ್ಕೆ ಮನಸಾನಮಿಸಿ, ಈಗಿನ ಪೀಠಾಧಿಪತಿಗಳು ನಮ್ಮ ಗುರುಗಳಾದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಿಗೆ ಮನಸ ವಂದಿಸಿ, ಈ ಭಾಗದ ತಿರುಪತಿ ವೆಂಕಟರಮಣನೆ ಎಂದು ಪ್ರಸಿದ್ಧವಾದಂತಹ ದೈವ ಮಂಜುಗುಣಿಯ ವೆಂಕಟರಮಣನನ್ನು ಭಕ್ತಿಪೂರ್ವಕವಾಗಿ ವಂದಿಸಿ, ಹನುಮಂತನಿಗೆ ವಂದಿಸಿ, ಈ ಹಿಂದೂ ಧರ್ಮ ಏನಿದೆ ಅಥವಾ ಸನಾತನ ಧರ್ಮ ಅಂತ ಏನು ಕರಿತೇವೆ, ಇದು ನಿನ್ನೆಯೋ ಮೊನ್ನೆಯೋ ಎಂದೋ ಒಂದು ದಿನ ಪ್ರಾರಂಭ ಆದದ್ದಲ್ಲ. ಹೆಸರೇ ಸನಾತನ. ಆದ್ದರಿಂದ ಇದನ್ನ ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಸಣ್ಣ ಪುಟ್ಟ ಸೊಳ್ಳೆ ಕಚ್ಚಿದಾಗಿಯೋ ಇರುವೆ ಕಚ್ಚಿದಾಗಿಯೋ ಗಾಯವೋ ಹಾನಿಯೋ ಮಾಡಬಹುದು, ಬಿಟ್ಟರೆ ನಾಶ ಮಾಡಲಿಕ್ಕಂತೂ ಯಾರ ಕೈಲೂ ಸಾಧ್ಯ ಇಲ್ಲ. ನಾಶ ಮಾಡಲಿಕ್ಕೆ ಆಗೋದಿತ್ತು ಅನ್ನೋದಾಗಿದ್ದರೆ ನಮ್ಮ ವಕ್ತಾರರು ಹೇಳಿದಾಗ ಈಗಾಗಲೇ ಎಷ್ಟೋ ದಬ್ಬಾಳಿಕೆಗಳು, ದಾಳಿಗಳು, ಆಕ್ರಮಣಗಳು, ದಂಡಯಾತ್ರೆಗಳು ಆಗಿರುವುದು. ಅವರು ಮಾಡುವುದಕ್ಕಿಂತ ಮೊದಲು ವಿಶ್ವಗುರುವೇ ಆಗಿತ್ತು, ಇಂದು ವಿಶ್ವಗುರುವೇ ಆಗಿದೆ, ಮುಂದೆಯೂ ವಿಶ್ವಗುರುವಾಗಿಯೇ ಇರ್ತದೆ ಭಾರತ. ಹಾಗಿದ್ರೆ ಜಾಗೃತಿ ಸಭೆಗಳೇ ಆಗಬೇಕಾಗಿತ್ತು ಸ್ವಾಮೀಜಿ ಅಂತ ಕೇಳಿದ್ರೆ, ಆಗ್ಲೇ ಹೇಳಿದ್ನಲ್ಲ, ಇರುವೆ ಕಚ್ಚಿದಾಗಿಯೋ ಸೊಳ್ಳೆ ಕಚ್ಚಿದಾಗಿಯೋ ಅವಾಗ ಒಂದು ಸ್ವಲ್ಪ ನಮಗೆ ತ್ರಾಸ ಆಗತ್ತಲ್ಲ, ಆ ರೀತಿ ಆಗಬಾರದು. ಒಂದು. ಇನ್ನೊಂದು, ಸತ್ಯವನ್ನು ಆಗಾಗ ಇದು ಸತ್ಯ ಇದು ಸತ್ಯ ಅಂತ ಹೇಳ್ತಾ ಇರಬೇಕಂತ. ಇಲ್ಲ ಅಂತ ಹೇಳಿದ್ರೆ ಅದು ಗೌಣ ಆಗಿಬಿಡುತ್ತದೆ. ಯಾರು ಹೇಳೋರು ಇದನ್ನು ಸತ್ಯ ಇದು ಸತ್ಯ ಅಂತ ಹೇಳೋರು ಇಲ್ಲ ಅಂತಂದಾಗ ಯಾವ ಒಬ್ಬನಿಗೆ ಮನಸ್ಸು ವಿಕೃತಿ ಆಗ್ತದೆ. ಅವಾಗ ಅವನದು ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಅಂದ ಮಾತ್ರಕ್ಕೆ ಅದು ಇಲ್ಲದೇ ಏನು ಆಗೋದಿಲ್ಲ, ಆದರೆ ಆ ಸಮಯಕ್ಕೆ ಅದು ಗೌಣ ಆಗಿಬಿಡ್ತದೆ. ಆದ್ದರಿಂದ ಈಗ ನಾವು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಆ ಮನೆಯ ಮನುಷ್ಯರು ಓಡಾಡಲಿಲ್ಲ, ಯಾರೊಬ್ಬ ವ್ಯಕ್ತಿ ಓಡಾಡಲಿ ಅಂದರೆ ಏನು ನಿಧಾನ ಓದ್ನಾ, ಎದ್ದು ಓಡಾಡ್ತಿದ್ರೆ ಮಾತ್ರ ಒಬ್ಬ ಬದುಕಿದ್ದಾನೆ ಅಂತ ಎಲ್ರಿಗೂ ಅನಿಸ್ತದೆ. ಅವ ಎದ್ದು ಓಡಾಡಲಿಲ್ಲ ಅಂದರೆ ಇದನ್ನ ಓದನ ಅಂತ ಕೇಳ್ತೀವಲ್ಲ, ಅದೇ ರೀತಿಯಾಗಿ ಸತ್ಯವಾಗಿರ್ತಕ್ಕಂತಹ ಪದಾರ್ಥವನ್ನು, ಸತ್ಯವಾಗಿರ್ತಕ್ಕಂತಹ ವಸ್ತುವನ್ನು ಇದು ಇದೆ ಇದು ಇದೆ ಇದು ಸತ್ಯ ಅಂತ ಆಗಾಗಿ ಹೇಳ್ಕೊಳ್ತಾ ಇರಬೇಕು. ಯಾರು ಅದ್ರ ಬಗ್ಗೆ ಯಾರಿಗಾದರೆ ಅರಿವಿದೆಯೋ, ಅದ್ರ ಒಳಗೆ ಯಾರಾದರೆ ಇದ್ದೇವೋ ನಾವುಗಳೇ ಹೇಳ್ಕೋಬೇಕು. ಅದರ ನಿಮಿತ್ತವಾಗಿ ಈ ರೀತಿಯ ಸಭೆಗಳಾಗಬೇಕು. ನಾನು ಎಲ್ಲ ಕಡೆ ಒಂದು ಉದಾಹರಣೆ ಎಲ್ಲ ಕಡೆ ಕೊಡ್ತಿರ್ತೇನೆ. ನೀವೆಲ್ಲ ಪೂರ್ಣಕುಂಭಕ್ಕೆ ತಾಮ್ರದ ಚೆಂಬನ್ನು ತಂದಿದ್ದೀರಲ್ಲ ಕೆಲವರು, ಆ ತಾಮ್ರದ ಚೆಂಬನ್ನು ಆಗಾಗ ಹುಣಸೆ ಹಣ್ಣ ಕುಜ್ಜುತ್ತಾ ಇದ್ರೆ ಅದು ಪಳಪಳ ಹೊಳಿತಿರ್ತದೆ ಅಲ್ವಾ. ಉಜ್ಜಲಿಲ್ಲ ಅಂತ ಹೇಳಿದ್ರೆ ಕಪ್ಪಾದ ಒಂದು ಛಾಯೆ ಅದರ ಮೇಲೆ ಮೂಡಿಬಿಡ್ತದೆ, ತನ್ನ ತನವನ್ನು ಅದು ಕಳ್ಕೊಳ್ತದೆ. ಅದರ ಸ್ವಯಂ ಗುಣ ಏನು, ಹೊಳಿತಕ್ಕಂಥದ್ದು ಚೈತನ್ಯ. ಯಾವಾಗ ನಮ್ಗೆ ಅದು ಪೀತಾಂಬರಿನೋ ಅಥವಾ ಹುಣಸೆ ಹಣ್ಣನ್ನು ತೋರಿಸುವುದಿಲ್ವೋ ಅದು ಫಳಫಳ ಅಂತ ಹೊಳೆಯೋದಿಲ್ಲ. ಅದೇ ರೀತಿಯಾಗಿ ಸನಾತನ ಧರ್ಮದ ಸ್ವಯಂ ಗುಣ ಏನಪ್ಪಾ ಅಂತ ಹೇಳಿದ್ರೆ ಚೈತನ್ಯ, ಬೆಳಕು, ವಸುದೈವ ಕುಟುಂಬಕಂ ಅಂತ ಹೇಳ್ತಕ್ಕಂತಹ ಸಾರಾಂಶವನ್ನು ಹೊತ್ತಂತಹ ಧರ್ಮ. ಯಾವಾಗ ಆ ಧರ್ಮದ ಬಗ್ಗೆ ನಮಗೆ ಜಾಗೃತಿ ಮೂಡೋದಿಲ್ವೋ ಆಗ ಮತ್ತೊಬ್ಬರು ಅದರ ಮೇಲೆ ಯಾವ ರೀತಿ ತಾಮ್ರದ ಚೆಂಬಿನ ಮೇಲೆ ಒಂದು ಕಸದ ಮಾಯೆ, ಆ ಛಾಯೆ ಮೂಡುವ ಹಾಗೆ ಆಗ್ತದೋ ಅದೇ ರೀತಿಯಾಗಿ ಧರ್ಮದ ಮೇಲೆ ಆ ಛಾಯೆಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾಗಬಾರ್ದು ಅನ್ನೋದಾದರೆ ನಾವು ಸದಾ ಜಾಗೃತರಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಬಹಳ ಸಂತೋಷ. ಈಗ ನಮ್ಮ ವೇದಮೂರ್ತಿಯವರು ಹೇಳ್ತಿದ್ರು, ನಮ್ಮ ದೇಶ ಏನು ಕೊಟ್ಟಿದೆ, ನಿಮ್ಮ ದೇಶ 0 ಕೊಟ್ಟಿದೆ. ಅದಕ್ಕೆ ಅವರು ಹೇಳಿದ್ರು, ಒಂದು ಒಳ್ಳೆ ಪದವನ್ನು ಬಳಸಿದರು. ಏನಂತ? ಪೂಜ್ಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಲ್ಲಿ ಪೂರ್ಣವಾಗಿದೆ, ಇಲ್ಲಿ ಪೂರ್ಣವಾಗಿದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಪೂರ್ಣವಾಗಿದೆ. ಪೂರ್ಣದಿಂದ ಯಾವುದನ್ನ ತೆಗೆದ್ರೆ ಮತ್ತೆ ಪೂರ್ಣವಾಗಿಯೇ ಇರ್ತದೆಯೋ, ತೆಗೆದದ್ದು ಪೂರ್ಣವಾಗಿಯೇ ಇರ್ತದೆಯೋ, ಅದಕ್ಕೆ ಪೂರ್ಣ ಅಂತ ಕರೀತಾರೆ. ಆ ಪೂರ್ಣ ಯಾವುದಪ್ಪ ಅಂತ ಹೇಳಿದ್ರೆ ಬ್ರಹ್ಮ ಪದಾರ್ಥ, ಬ್ರಹ್ಮತತ್ವ. ಆ ಬ್ರಹ್ಮತತ್ವವನ್ನು ಸೂಚಿಸ್ತಕ್ಕಂಥದ್ದು ನಾವು ಶೂನ್ಯ ಅಂತ ಏನು ಕರಿತೀವಲ್ಲ, ನಮ್ಮ ವ್ಯಾವಹಾರಿಕೋಸ್ಕರ ಶೂನ್ಯ ಅಂತ ಕರಿತೇವೆ, ಆದರೆ ಅದು ಪೂರ್ಣದ ಸಂಕೇತ. ಆಯ್ತಾ? ನೋಡಿ ನಮ್ಮ ಪೂರ್ವಜರು ಎಷ್ಟು ಮೇಧಾವಿಗಳು, ಎಷ್ಟು ಜ್ಞಾನಿಗಳು ಅಂತ ಹೇಳಿದ್ರೆ, ಈ ಸಕಲ ಚರಾಚರ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದನ್ನು ಕಂಡುಕೊಳ್ಳಿಲ್ಲ. ಈ ಸೃಷ್ಟಿಗೂ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬ್ರಹ್ಮತತ್ವ ಪೂರ್ಣತ್ವ ಏನಿದೆಯಲ್ಲ, ಅದನ್ನು ಕಂಡುಕೊಂಡು ಹೇಳಿದ್ದು ಯಾವುದಾದ್ರೂ ಒಂದು ಧರ್ಮ ಇದೆ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ ಮಾತ್ರ. ಅದಕ್ಕೆ ತೆಲುಗಿನಲ್ಲಿ ಒಂದು ಮಾತಿದೆ, ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಹೇಳ್ಬಿಟ್ಟು ನಾನು ಹೇಳ್ತೇನೆ. ಸೃಷ್ಟಿಗೆ ಪೂರ್ವಮು ನಾಮರೂಪಮುಲ ಲೇಖ ಸಜಾತಿ ವಿಜಾತಿ ಸಗದವೇದ ಶೂನ್ಯಮೈ మహా అద్వైతమై సట్టువలె కదలక మెదలక తనకు తాను ಸ್ವತಃಸಿದ್ಧమైన ಪರಿಪೂರ್ಣ ಪರಬ್ರಹ್ಮ ఒకటి ఉండెను. ಸೃಷ್ಟಿ ಆಗುವುದಕ್ಕಿಂತ ಪೂರ್ವದಲ್ಲಿ ಪರಿಪೂರ್ಣ ಪರಬ್ರಹ್ಮ ಒಂದು ಇತ್ತಂತೆ. ಆ ಪರಿಪೂರ್ಣ ಪರಬ್ರಹ್ಮ ಈ ಸೃಷ್ಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಉಳಿದವರೆಲ್ಲರೂ ಈ ಸೃಷ್ಟಿ ಒಳಗೆ ಇರ್ತಕ್ಕಂಥದ್ದನ್ನ ಅರ್ಧವೋ ಮುಕ್ಕಾಲು ಭಾಗವೋ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಸನಾತನಿಗಳು ಈ ಸೃಷ್ಟಿ ಎಲ್ಲವನ್ನೂ ವ್ಯಾಖ್ಯಾನ ಮಾಡಿ ಈ ಸೃಷ್ಟಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಬ್ರಹ್ಮ ಪದಾರ್ಥದ ಬಗ್ಗೆ ಹೇಳಿ, ಈ ಸೃಷ್ಟಿಯಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪದೇ ಪದೇ ಬಂದು ಈ ತಿಪ್ಪುಗಳು ಅಂತ ಹೇಳಿದ್ರೆ ಕಷ್ಟಗಳು, ಪದೇ ಪದೇ ಕಷ್ಟಗಳಿಗೆ ಸಿಲುಕಿಕೊಳ್ಳುವ ಒಂದು ವ್ಯಸನದಿಂದ ಅಥವಾ ಈ ಒಂದು ಪರಿಪಾಟಲಿಂದ ಹೊರಗೆ ಬೀಳಲಿಕ್ಕೆ, ಜೀವನ್ಮುಕ್ತರಾಗಲಿಕ್ಕೆ, ಜನನ ಮರಣಗಳನ್ನು ರಾಹಿತ್ಯ ಮಾಡಿಕೊಳ್ಳಿಕ್ಕೆ ಯಾವುದನ್ನು ತಿಳಿದುಕೊಂಡ್ರೆ ಈ ಒಂದು ಮಾಯೆ ಇರತಕ್ಕಂಥ ಸೃಷ್ಟಿಯಲ್ಲಿ ನಾವು ಇಲ್ಲದಾಗಿ ಆಗ್ತೀವೋ ಅಂತ ಹೇಳ್ತಕ್ಕಂಥ ಒಂದು ಔಷಧಿಯನ್ನು ಕಂಡುಕೊಂಡು ಆ ಬ್ರಹ್ಮ ಪದಾರ್ಥವನ್ನು ನಮಗೆ ತೋರಿಸಿಕೊಟ್ರು. ಆದ್ದರಿಂದ ಅಷ್ಟು ಸನಾತನವಾಗಿರ್ತಕ್ಕಂತಹ, ಅಷ್ಟು ಜ್ಞಾನಿಪ್ರದವಾಗಿರ್ತಕ್ಕಂತಹ ಈ ಧರ್ಮವನ್ನು ಇನ್ಯಾರೂ ಆಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಸದಾ ಜಾಗೃತರಾಗಿರಬೇಕು. ಎಲ್ಲಿಂದ ಜಾಗೃತಿ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮ ಮನಸ್ಸುಗಳಲ್ಲಿ ಪ್ರಾರಂಭ ಆಗಬೇಕು. ನಾನು ಆಗಲೇ ಹೇಳಿದ್ರಲ್ಲ, ನಮ್ಮ ಪ್ರಾಸ್ತಾವಿಕ ಮಾತನಾಡ್ತಕ್ಕಂಥವ್ರು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ, ನನಗೆ ಜನ್ಮ ಕೊಟ್ಟಂತಹ ನನ್ನ ಭೂಮಿ, ಜನ್ಮ ಕೊಟ್ಟಂತಹ ಧರ್ಮ, ಜನ್ಮ ಕೊಟ್ಟಂತಹ ತಾಯಿಯನ್ನು ನಾನು ಮೊದಲಿಗೆ ಮನಸ್ಸಿನಲ್ಲಿ ಗೌರವದಿಂದ ಕಾಣಬೇಕು. ಈಗ ನಾವೆಲ್ಲ ರಾಷ್ಟ್ರಗೀತೆ ಕೇಳಿದ ತಕ್ಷಣ ಎದ್ದು ನಿಂತ್ಕೊಳ್ತೇವೆ. ಕೆಲವರು ಬೇರೆಯವ್ರು ನೋಡ್ತಾರೇನೋ, ನಾನು ನಿಂತ್ಕೊಳ್ಳೋದೇ ತಪ್ಪಾಗ್ತದೇನೋ ಅಂತ ಹೇಳಿ ನಿಂತ್ಕೊಳ್ಳೋರು ಒಂದಷ್ಟು ಜನ ಇರ್ತಾರೆ. ಅದು ಪ್ರಯೋಜನ ಬರುವುದಿಲ್ಲ. ಅಂತರಂಗದಲ್ಲಿ ನನ್ನ ರಾಷ್ಟ್ರಗೀತೆಗೆ ನಾನು ಗೌರವ ಕೊಡಬೇಕು, ಒಂದೇ ಮಾತ್ರ ಹೇಳಿದ್ರೆ ನಾನು ನಿಂತ್ಕೋಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಅದೇ ರೀತಿಯಾಗಿ ನಮ್ಮ ವೇದಮೂರ್ತಿಗಳು ಹೇಳಿದಾಗೆ, ಎಲ್ಲೋ ವೇದ ಪಠಣ ಆಗ್ತಾ ಇದೆಯಾ, ಭಗವದ್ಗೀತೆ ಪಾರಾಯಣ ಆಗ್ತಿದೆಯಾ, ಮನಸ್ಸನ್ನು ಒಮ್ಮೆ ಅಲ್ಲಿ ನಿಲ್ಲಿಸಿ ಒಂದು ನಮಸ್ಕಾರ ಮಾಡುವುದು ಮನಸ್ಸಿನಲ್ಲೇ. ಅಲ್ಲಿಂದ ದೀರ್ಘದಂಡ ಮಾಡಬೇಕು ಅಂತೇನಿಲ್ಲ. ಭಗವದ್ಗೀತೆ ಪಾರಾಯಣ ಮಾಡ್ತಿದ್ರೆ ಒಮ್ಮೆ ಮನಸ್ಸನ್ನು ಅಲ್ಲಿ ನಿಲ್ಲಿಸಿ ಒಮ್ಮೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಲ್ಲಿಂದ ಪ್ರಾರಂಭ ಆಗಬೇಕು. ಮನಸ್ಸಿನಲ್ಲಿ ಯಾವಾಗ ಅದು ಪ್ರಾರಂಭ ಆಗ್ತದೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಏನು ಹೇಳ್ತೀವಲ್ಲ, ಧರ್ಮವನ್ನು ರಕ್ಷಣೆ ಮಾಡುವುದು ಹೇಗೆ? ನಾವು ಯಾವಾಗ ಧರ್ಮವನ್ನು ಆಚರಣೆಗೆ ತರ್ತೇವೋ ಆವಾಗ ಧರ್ಮ ತಾನೇ ರಕ್ಷಣೆಗೆ ಒಳಪಡ್ತದೆ. ಯಾವಾಗ ಧರ್ಮ ರಕ್ಷಣೆ ಆಗ್ತದೋ ನಮಗೆ ಗೊತ್ತಿಲ್ಲದಾಗ ನಾವು ಅದರ ರಕ್ಷಣೆಯಲ್ಲಿ ಇರ್ತೇವೆ ಅಲ್ವಾ? ಮನೆಯಲ್ಲಿ ಆಚರಣೆ ಮಾಡುವುದು ಹೇಗೆ? ಮನೆಯಲ್ಲಿ ನಮಗೆ ಧರ್ಮ ಒಂದು ಆಯಾಮವನ್ನು ಹಾಕಿಕೊಟ್ಟಿದೆ. ಇದೇ ರೀತಿ ನಮ್ಮ ದಿನನಿತ್ಯದ ಬದುಕನ್ನು ಮಾಡಬೇಕು ಅಂತೇಳಿ, ಹುಟ್ಟಿದವಾಗಿಂದ ಸಾಯುವ ತನಕನೂ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ಧರ್ಮ ನಮಗೆ ಒಂದು ಚೌಕಟ್ಟು ಮಾಡಿಕೊಟ್ಟಿದೆ. ಅದರ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಜೀವನವನ್ನು ಸಾಗಿಸಿದರೆ ಅದೇ ನಾವು ಧರ್ಮವನ್ನು ಆಚರಣೆ ಮಾಡಿದ ಹಾಗೆ, ಅದೇ ನಾವು ಧರ್ಮವನ್ನು ರಕ್ಷಣೆ ಮಾಡಿದ ಹಾಗೆ. ಹೇಗೆ ಆಚರಣೆ ಮಾಡೋದು? ಈಗ ಮನೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇತ್ತೀಚೆಗೆ ನಮ್ಮ ವೇದಮೂರ್ತಿಗಳು ಹೇಳಿದ ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರಿ ಹೋಗಿ ನಾವು ಅದನ್ನೇ ಅನುಸರಿಸಕ್ಕೆ ಹೋಗಿದ್ದೇವೆ. ಬೆಳಗ್ಗೆ ಎದ್ದಾಗಲಿಂದ ಧರ್ಮ ಹೇಗೆ? ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ಮೇಲೆ ಹೆಜ್ಜೆಡುವ ಮೊದಲು, ಪಾದವನ್ನು ಭೂಮಿಗೆ ಸ್ಪರ್ಶ ಮಾಡುವ ಮೊದಲು ಒಮ್ಮೆ ನಮಗೆಲ್ಲರಿಗೂ ಆಧಾರವಾಗಿರ್ತಕ್ಕಂತಹ ಭೂಮಾತೆಯನ್ನು ಒಮ್ಮೆ ನಮಸ್ಕರಿಸಬೇಕು. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶ ಕ್ಷಮಸ್ಮ. ಇಷ್ಟೆಲ್ಲ ನಾವು ಓಡಾಡ್ತೇವಲ್ಲ, ನಾವು ನಿನ್ನನ್ನು ತುಳಿತೇ ಇದ್ದೇವೆ ತಾಯೇ, ನನ್ನನ್ನು ಕ್ಷಮಿಸು ಅಂತೇಳಿ ಒಮ್ಮೆ ಭೂಮಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ತದನಂತರ ಶುಚಿಯಾಗಿ
ಕೈಕಾಲು ಮುಖವನ್ನು ತೊಳೆದುಕೊಂಡು ಕೊಟ್ಟಿಗೆಗೆ ಹೋಗ್ತೇವೆ. 33 ಕೋಟಿ ದೇವತೆಗಳು ವಾಸವಾಗಿರ್ತಕ್ಕಂಥ ಗೋಮಾತೆಗೆ 3 ಪ್ರದಕ್ಷಿಣೆಯನ್ನು ಮಾಡಿ ಕೊಟ್ಟಿಗೆ ಎಲ್ಲ ಚೊಕ್ಕ ಮಾಡುವುದು. ತದನಂತರ ಸ್ನಾನಕ್ಕೆ ಹೋಗುವುದು. ಸ್ನಾನಕ್ಕೆ ಹೋದಾಗ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ, ನಾವು ಸ್ನಾನ ಮಾಡ್ತಕ್ಕಂಥ ನಮ್ಮಲ್ಲಿ ಎಷ್ಟೊಂದು ಪವಿತ್ರವಾದಂಥ ನದಿಗಳಿದೆ, ತೀರ್ಥಗಳಿದೆ, ಎಲ್ಲನೂ ಮಿಸ್ಮರಣೆ ಮಾಡೋದು. ಏನಂತ? ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕಾವೇರಿ ತುಂಗಭದ್ರಾ ಚ ಕೃಷ್ಣವೇಣಿ ಚ ಗೌತಮಿ ಭಾಗೀರಥಿ ಚ ವಿಖ್ಯಾತ ಪಂಚಗಂಗಾ ಪ್ರಕೀರ್ತದ. ಎಲ್ಲ ನದಿಗಳನ್ನು ಭಾವಿಸುವುದು, ಇದು ಆ ಜಲ ಅಂತೇಳಿ. ಆ ತೀರ್ಥದಿಂದ ಸ್ನಾನ ಮಾಡುವುದು ಪವಿತ್ರವಾಗಿ. ಮನಸ್ಸು ಎಷ್ಟು ಪುಳಕವಾಗ್ತದೆ. ಆಮೇಲೆ ಅಡುಗೆ ಮನೆಗೆ ಹೋಗಬೇಕು. ನಾವೇನು ಮಾಡ್ತೇವೆ? ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮನೆಯಿಂದ ನೇರ ಹೋಗುವುದೇ ಅಡುಗೆ ಮನೆಗೆ. ಏನಕ್ಕೆ? ಚಾಯ್ ಇಡಲಿಕ್ಕೆ. ನಮ್ಮ ಹಿರಿಯರಲ್ಲಿ ಏನು ಮಾಡ್ತಿದ್ರು? ಆಗ ಒಲೆ ಇತ್ತು, ನೀಟಾಗಿ ಸಗಣಿ ತಗೊಬಂದು ಒಲೆಯನ್ನು ಸಾರಿಸಿ ಅದ್ರ ಮೇಲೆ ರಂಗೋಲಿ ಹಾಕಿ ಇವ್ರು ಸ್ನಾನ ಮಾಡಿ ಶುಚೀಭೂತರಾಗಿ ಮತ್ತೆ ಅದು ಅಡುಗೆ ಮನೆ ಚೊಕ್ಕ ಮಾಡಿ ಆಮೇಲೆ ಅಗ್ನಿ ಪ್ರಜ್ವಲ್ಯ ಮಾಡೋರು. ಈಗ ಅಗ್ನಿ ಪ್ರಜ್ವಲ್ಯ ಮಾಡೋದು ಟಿಕ್ ಟಿಕ್ ಅಂದ ತಕ್ಷಣ ಅದೇ ಉರಿದು ಬಿಡ್ತದೆ ಗ್ಯಾಸ್ ಸ್ಟವ್ನ ಮೇಲೆ. ಆದರೂ ಪರವಾಗಿಲ್ಲ, ಬದಲಾಗಿದೆ. ಆ ಸ್ಟವ್ನ ಒಂದು ಸ್ವಲ್ಪ ತೇವದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಅದಕ್ಕೊಂದು ಸ್ವಲ್ಪ ಗಂಧ ಕುಂಕುಮನ ಇಟ್ಟು ಯಜ್ಞೇಶ್ವರನಿಗೆ ನಮಸ್ಕಾರ ಮಾಡಿ ಮತ್ತೆ ಅಗ್ನಿ ಪ್ರಜ್ವಲನೆಯನ್ನು ಮಾಡಿ. ಹಿರಿಯರಿಗೆ ಹೇಳ್ತಿರೋದು ನಾನೀಗ. ಅಡುಗೆ ಮಾಡ್ತಾ ಮಾಡ್ತಾ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ತಾ ಅಡುಗೆ ಮಾಡಿ, ಆಯಿತಾ? ಅನ್ನಪೂರ್ಣೆ ಅದಕ್ಕಂತ ಹೇಳಿದ್ರೆ ಅದು ಅನ್ನಪೂರ್ಣೇಶ್ವರಿಯ ಗರ್ಭಗುಡಿ ಅಡುಗೆ ಮನೆ ಅಲ್ವಾ? ಮತ್ತೆ ಅನ್ನಪೂರ್ಣಿನ ನಮಸ್ಕಾರ ಮಾಡಿಕೊಂಡು ಆಕೆನ ಸ್ಮರಣೆ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿ. ಮಾಡ್ತಕ್ಕಂಥ ಅಡುಗೆ ನೈವೇದ್ಯ ಆಗ್ತದೆ. ನಾವು ಅಡುಗೆ ಮಾಡ್ಬೇಕಾದ್ರೆ ಸ್ಮರಣೆ ಮಾಡ್ಕೊಳ್ಳೋದು ಯಾರನ್ನ? ಅಕ್ಕಪಕ್ಕದ ಮನೆಯವ್ರನ್ನ, ಅಥವಾ ಗಂಡನನ್ನೋ ಅತ್ತೆಯನ್ನೋ ಮಾವನನ್ನೋ, ಇವ್ರನ್ನ ಸ್ಮರಣೆ ಮಾಡಿದ್ರೆ ಅಡ್ಡಿಲ್ಲ. ಅವ್ರನ್ನ ಬೈಕೊಂಡು ಅಥವಾ ರಾತ್ರಿ ಗಂಡನ ಜೊತೆ ಆಗಲಿ ಜಗಳವನ್ನು ಸ್ಮರಣೆ ಮಾಡಿಕೊಂಡು ನಾವು ಅಡುಗೆ ಮಾಡುವುದು, ಅದು ನೈವೇದ್ಯ ಆಗ್ತದೆ. ಅಡುಗೆ ಮಾಡಿದ ಮೇಲೆ ಎಲ್ಲರನ್ನು ಒಟ್ಟಿಗೆ ಕೂರಿಸ್ಕೊಳ್ಳಿ. ಮಕ್ಕಳಿಗೆ ಶಾಲೆ ಕಳಿಸ್ಬೇಕಲ್ಲ, ಅವರಿಗೆ ಮಕ್ಕಳಿಗೆ ಸ್ನಾನ ಮಾಡಿಸಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿಸಿ ತದನಂತರ ಅಪ್ಪ ಅಮ್ಮನಿಗೆ ನೀವು ನಮಸ್ಕಾರ ಮಾಡಿಸ್ಕೊಳ್ಳಿ. ನಾವು ನಮಸ್ಕಾರ ಮಾಡಿಸ್ಕೊಳ್ಳೋದೇ ಅಂತ ನಮಗೆ ಮುಜುಗರ ಆಗ್ತದೆ ಅಂತ ಅಂತೇಳಿ ನಾವು ಹೇಳ್ಕೊಡ್ತಿದ್ರೆ ಮಕ್ಕಳು ಕಲಿಯುವುದು ಹೇಗೆ? ಅಜ್ಜ ಅಜ್ಜನಿಗೆ ನಮಸ್ಕಾರ ಮಾಡಿಸಿ ತದನಂತರ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿಸಿ ಎಲ್ಲರಿಗೂ ಊಟಕ್ಕೆ ಕೂರಿಸಿಕೊಂಡು ಅನ್ನಪೂರ್ಣೆ ಸದಾಪೂರ್ಣೆ ಮಂತ್ರವನ್ನು ಹೇಳಿ ಮಕ್ಕಳಿಗೆ ಊಟವನ್ನು ಮಾಡಿಸಿ ಪ್ರಸಾದದ ರೂಪದಲ್ಲಿ. ತದನಂತರ ಶಾಲೆಗೆ ಕಳಿಸಿ. ನಿಮ್ದೆಲ್ಲ ಕೆಲಸ ಮಾಡಿದ್ದಾದ್ಮೇಲೆ ತೋಟದ ಕೆಲಸಕ್ಕೂ ಇನ್ನೊಂದು ಕೆಲಸಕ್ಕೂ ಹೋಗಬೇಕು. ಆಗ ಹೋಗಿ ಆ ಕೆಲಸಕ್ಕೊಮ್ಮೆ ನಮಸ್ಕಾರ ಮಾಡಿ. ಅದೆಂಥದ್ದೇ ಕೆಲಸ ಆಗಲಿ, ಕಾಯಕವೇ ಕೈಲಾಸ, ಆ ಕೆಲಸಕ್ಕೊಮ್ಮೆ ನಮಸ್ಕಾರ ಮಾಡಿ ಅದು ದೇವರು ಅಂತೇಳಿ ಪೂಜಿಸಿ ಆ ಕೆಲಸವನ್ನು ಮಾಡುವುದು. ಎಲ್ಲ ಮುಗಿದ ಮೇಲೆ ಸಂಜೆ ಮತ್ತೆ ಮನೆಗೆ ಬರ್ತೀವಲ್ಲ, ಪುನಃ ಬಂದಾಗೊಮ್ಮೆ ಮತ್ತೆ ಶುಚಿಭೂತರಾಗುವುದು, ಸ್ನಾನ ಮಾಡುವುದು, ಸಾಧ್ಯ ಆಗಲಿಲ್ಲ ಕೈಕಾಲು ಮುಖ ತೊಳೆದುಕೊಳ್ಳುವುದು, ದೇವರ ಮನೆಯಲ್ಲಿ ದೀಪ ಹಚ್ಚೋದು, ದೇವರಿಗೆ ಒಂದು ಕೃತಜ್ಞತೆ ಹೇಳುವುದು. ಭಗವಂತ ಬೆಳಗಿನಿಂದ ಸಂಜೆವರೆಗೂ ನನಗೆ ದುಡಿಲಿಕ್ಕೆ ಶಕ್ತಿ ಕೊಟ್ಟಿಯಪ್ಪ ಅಂತೇಳಿ ನಮಸ್ಕಾರ ಮಾಡಿ ಆ ಬೆಳಗಿಂದ ಸಂಜೆ ಏನಾದರೂ ನಮಗೆ ಕಷ್ಟ ಕಾರ್ಪಣ್ಯಗಳಾಗಿದ್ರೆ ಭಗವಂತನ ಪಾದಕ್ಕೆ ಹಾಕಿ ಮತ್ತೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನು ಮಾಡಿ ಮತ್ತೆ ರಾತ್ರಿ ಊಟ ಮಾಡಿ ರಾತ್ರಿ ಮಲಗಬೇಕಾದ್ರೆ ಒಮ್ಮೆ ರಾಮಸ್ಕಂದ ಮನೋವಂತ ಮೊಯ್ನತೆ ಮೃಕೋದರಂ ರಾತ್ರಿ ಕಾಲೇ ಪಡೆನಿತೆಂದು ಸ್ವಪ್ನಂ ತಸ್ಯ ನಸತೆ. ಈ ದಿನವೆಲ್ಲ ಸಂಪೂರ್ಣ ಮಾಡಿದ್ದೀಯ ಭಗವಂತ, ನಿನ್ನ ದಯೆಯಿಂದ ನನಗೆ ರಾತ್ರಿ ಯಾವುದೇ ದುಸ್ವಪ್ನಗಳು ಬಾರದಿರಲಿ, ನಿನ್ನ ಅನುಗ್ರಹದಿಂದ ನಿನ್ನ ಅನುಮತಿ ಇದ್ದರೆ ಬೆಳಗ್ಗೆ ಹೇಳ್ತೇನೆ, ಎದ್ರೆ ನಿನ್ನ ಅನುಮತಿಯ ಮೇರೆಗೆ ದಿನವನ್ನು ನಡೆಸ್ತೇನೆ, ಎಲ್ಲವೂ ನಿನ್ನ ಪಾದಕ್ಕೆ ಸಮರ್ಪಣೆ ಅಂತೇಳಿ ಈ ಮನೋಭಾವದಿಂದ ಮನೆಯಲ್ಲಿರ್ತಕ್ಕಂಥ ಅಷ್ಟೂ ಕರ್ಮಗಳನ್ನು ನಾವು ಶಾಸ್ತ್ರೀಯವಾಗಿ ಅಥವಾ ಧರ್ಮಬದ್ಧವಾಗಿ ಆಚರಣೆ ಮಾಡಿದ್ದೆ ಆದರೆ ನಮ್ಮ ವೇದಮೂರ್ತಿಗಳು ಹೇಳಿದ ಹಾಗೆ ಒಂದಷ್ಟು ದಿನ ಮಾಡಿ ನೋಡೋಣ. 1 ತಿಂಗಳು ಅಥವಾ 41 ದಿನ, ಒಂದು ಮಂಡಳ 41 ದಿನವೋ 48 ದಿನವೋ ಇದನ್ನು ಆಚರಣೆ ಮಾಡೋಣ. ನಾವು ಯಾವಾಗ ಇದನ್ನು ಮಾಡ್ತಾ ಇರ್ತೇವೆ ಹಿರಿಯರು ತಾನೇ ನಾವು ಮಕ್ಕಳಿಗೆ ಹೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಮಕ್ಕಳು ತಾನೇ ನಮ್ಮನ್ನು ನೋಡಿ ಅವರದಕ್ಕೆ ಹೊಂದಿಕೊಂಡು ಬಿಡ್ತಾರೆ, ಅವ್ರದ್ದು ಅದು ಅಭ್ಯಾಸ ಆಗಿ ಹೋಗ್ತದೆ. ಯಾವಾಗ ಈ ಧರ್ಮ ಬದ್ಧತೆ ಯಾವಾಗ ಮಕ್ಕಳಿಗೆ ಬರ್ತದಲ್ಲ ಧರ್ಮ ಪದ್ಧತಿಯ ಮೇಲೆ, ತಾನೇ ಮಕ್ಕಳು ಧರ್ಮಿಷ್ಠರಾಗಿ ಹೋಗ್ತಾರೆ. ಯಾವಾಗ ಮಕ್ಕಳು ಧರ್ಮಿಷ್ಠರಾಗಿ ಹೋಗ್ತಾರೋ ಅವರೆಲ್ಲ ಯುವಕರಾಗೋದು, ಆ ಯುವಕರೇ ಅಲ್ವ ಮುಂದೆ ದೇಶವನ್ನು ಆಳೋದು. ಆವಾಗ ದೇಶ ಧರ್ಮಬದ್ಧವಾಗಿ ಇರ್ತದೆ. ನಾವು ಅಲ್ಲಿ ಆ ಮಟ್ಟದಲ್ಲಿ ಧರ್ಮವನ್ನು ಗಟ್ಟಿ ಮಾಡಬೇಕು ಅಂತ ಹೇಳುವುದಾದರೆ ಮನೆಯಲ್ಲಿ ಇಲ್ಲಿ ಪ್ರಾರಂಭ ಆಗಬೇಕು. ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಪ್ರಾರಂಭ ಆಗಬೇಕು, ಮನೆಯಲ್ಲಿ ಪ್ರಾರಂಭ ಆಗಬೇಕು. ತದನಂತರ ಹಳ್ಳಿಗಳಲ್ಲಿ ನಾವು ಧರ್ಮವನ್ನು ಆಚರಣೆ ಮಾಡಬೇಕು. ಒಂದು ಸ್ವಲ್ಪ ಈ ಅಸ್ಪೃಶ್ಯತೆ, ಈ ಜಾತಿ ಭೇದಗಳನ್ನು ಸ್ವಲ್ಪ ಬಿಡಬೇಕು ಅಲ್ವಾ? ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿನ ಬೇಡ, ದೇವನುಳಿದಾತನೇ ಜಾತ ಸರ್ವಜ್ಞ ಅಲ್ವಾ? ಯಾರ ಮನೆಯಲ್ಲಿ ಇಟ್ಟರೂ ದೀಪ ಅದೇ ಬೆಳಕನ್ನು ಕೊಡ್ತದೆ. ಈ ಸಕಲ ಚರಾಚರ ಸೃಷ್ಟಿಗೆ ಚೈತನ್ಯವಾಗಿರ್ತಕ್ಕಂಥ ಆ ಚೈತನ್ಯಕ್ಕೆ ಭೇದ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ನಮ್ಮಗಳಿಗೆ ಯಾಕೆ? ಅದು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಭೇದ ಇರಲಿ, ಒಂದೇ ಜಾತಿಯ ಒಳಗೆ ಒಳಪಂಗಡಗಳಲ್ಲಿ ಮತ್ತೆ ಭೇದ ಭಾವ ಅಲ್ವಾ? ಮಡಿವಂತಿಗೆ ಬೇಕಾಗಿರ್ತಕ್ಕಂಥದ್ದು ಮನಸ್ಸಿಗೆ,
ನಮ್ಮ ವೇದಮೂರ್ತಿಗಳು ಹೇಳಿದಾಗೆ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು, ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು, ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಅಂತ ಹೇಳ್ತಕ್ಕಂಥ ಮಡಿವಂತಿಕೆ ಮನಸ್ಸಿಗೆ ವಿನಃ ದೇಹಕ್ಕೆ ಇಲ್ಲ. ದೇಹಕ್ಕೆ ಬೇಕಾಗಿದೆ ಎಷ್ಟರ ಮಟ್ಟಿಗೆ ಆರೋಗ್ಯದ ದೃಷ್ಟಿಯಿಂದ ಶೌಚ ಬೇಕಾಗಿದೆ. ಯಾವುದ್ರ ಸಲುವಾಗಿ ಅಂದರೆ ನಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಮಾತ್ರ, ಇನ್ನೊಬ್ಬರಿಗೆ ನೋಯಿಸಲಿಕ್ಕೆ ಅಲ್ಲ. ಅದರಿಂದ ಎಲ್ಲರೂ ಆ ಒಂದು ಭಾವವನ್ನು ಗ್ರಾಮದಲ್ಲಿ ಇರ್ತಕ್ಕಂಥ ಅಷ್ಟು ಜನ ನಾವೆಲ್ಲರೂ ಸಮಾನರು ಅಂತ ಹೇಳ್ತಕ್ಕಂಥ ಭಾವನೆ ಗ್ರಾಮದಲ್ಲಿ ಬರಬೇಕು, ಮನೆಯಲ್ಲಿ ಧರ್ಮಾಚರಣೆ ಬರಬೇಕು, ಮನಸ್ಸಿನಲ್ಲಿ ಸಂಕಲ್ಪ ಬರಬೇಕು. ಈ ರೀತಿ ಬಂದಾಗ ಖಂಡಿತವಾಗಿಯೂ ಧರ್ಮ ರಕ್ಷಣೆ ಆಗ್ತದೆ. ಮಕ್ಕಳನ್ನು ತಯಾರು ಮಾಡ್ತಕ್ಕಂಥದ್ದು, ಆ ರೀತಿ ತಯಾರು ಮಾಡ್ತಕ್ಕಂಥದ್ದು ತಂದೆ ತಾಯಿಯಂದರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಎಲ್ರಿಗೂ ಕಷ್ಟ ಕಾರ್ಪಣ್ಯಗಳಿರ್ತದೆ, ಅದರ ಮಧ್ಯೆಯೂ ನಮ್ಮ ಜವಾಬ್ದಾರಿ ನಾವು ಮರಿಬಾರದು. ಈಗ ನಮ್ಮ ವೇದಮೂರ್ತಿ ಹೇಳಿದಾಗೆ ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋಗಿರ್ತಾನೆ, ಸಂಜೆ ದುಡ್ಕೊಂಡು ಬರೋಷ್ಟಿಗೆ ಅವನಿಗೆ ತ್ರಾಸಾಗಿರ್ತದೆ, ಆಯಾಸ ಆಗಿರ್ತದೆ, ಕೈ ಕಾಲೆಲ್ಲ ನೋವು ಬರ್ತಿರ್ತದೆ. ಅವನು ಬಂದ ತಕ್ಷಣ ಮನೆ ಹತ್ರ ಬಂದು ಅಥವಾ ಮನೆಗೆ ಬರ್ದಲೇನೋ ಅವ ಏನು ಮಾಡ್ತಾನೆ, ಯಾವುದೋ ಒಂದು ಸಂಧಿಯಲ್ಲಿ ಅಂಗಡಿಯನ್ನು ನೋಡ್ಕೊಂಡು ಹೋಗ್ತಾನೆ ಕೈ ಕಾಲು ನೋವನ್ನು ಮರೀಲಿಕ್ಕೆ. ಅಮ್ಮ ಸಂಜೆ ಕೊಟ್ಟಿಗೆ ಕೆಲಸ ಮಾಡಬೇಕು, ತಾನು ಕೆಲಸಕ್ಕೆ ಹೋಗಿರ್ತಾರೆ ಕೆಲವರು, ಇನ್ನು ಕೊಟ್ಟಿಗೆ ಕೆಲಸ ಮಾಡಬೇಕು, ಮನೆ ಚೊಕ್ಕ ಮಾಡ್ಕೋಬೇಕು, ಅಡುಗೆ ಮಾಡಿಡಬೇಕು. ಇದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ವೈದ್ಯರು ಹೇಳಿದ ಹಾಗೆ ನೆನ್ನೆ ಏನಾಗೋಯ್ತು ಮುಂದಿನ ಎಪಿಸೋಡ್ ಇವತ್ತು ನೋಡಬೇಕಲ್ಲ, ಸೀರಿಯಲ್ ನೋಡಲಿಕ್ಕೆ ತಯಾರಿ ಆಗಬೇಕು. ಅಮ್ಮ ಮನೆ ಕೆಲಸದಲ್ಲಿ, ಅದಕ್ಕಿಂತ ಯಥೇಚ್ಛವಾಗಿ ಸೀರಿಯಲ್ ಕಡೆ ಗಮನ ಕೊಟ್ಟು ಆ ಕಡೆ ತೊಡಗಿಸ್ಕೊಂಡು ಅಪ್ಪ ಬಂದವನು ಸಂಧ್ಯೆಯನ್ನು ಹುಡುಕಿಕೊಂಡು ಅಂಗಡಿಯನ್ನು ಹುಡುಕಿಕೊಂಡು ಹೋಗಿಬಿಟ್ರೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವವರು ಯಾರು? ನಾವು ಫೀಸ್ ಕಟ್ಟಿಬಿಟ್ಟಿದ್ದೇವೆ, ದೊಡ್ಡ ಮೊತ್ತದಲ್ಲಿ ಫೀಸ್ ಕಟ್ಟಿಬಿಟ್ಟಿದ್ದೇವೆ, ಶಾಲೆಯವರ ಜವಾಬ್ದಾರಿ ಮಕ್ಕಳನ್ನ ತಿಳ್ತಕ್ಕಂಥದ್ದು. ಅಥವಾ ಸರ್ಕಾರಿ ಕನ್ನಡ ಪಾಠಶಾಲೆಗೆ ಹಚ್ಚಿದ್ದೇವೆ, ಸರ್ಕಾರ ನಾವು ಟ್ಯಾಕ್ಸ್ ಕಟ್ಟುವುದಿಲ್ವಾ? ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ಟೀಚರ್ಸ್ ಎಲ್ಲ ಸಂಬಳ ತಗೊಳ್ಳೋದು, ಅವ್ರು ಕಲಿಸ್ಲಿ. ಅವರು 10 ಗಂಟೆಯಿಂದ 4 ಗಂಟೆ ತನಕ ಎಷ್ಟು ಹೇಳ್ಕೊಡ್ಬೇಕು, ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಮಡಿಲಲ್ಲಿ ಇರೋದ್ರಿಂದ ನಾವು ಯಥೇಚ್ಛವಾಗಿರ್ತಕ್ಕಂಥ ಗಮನವನ್ನು ಹರಿಸಬೇಕು. ನಾವು ಮನೆಯಲ್ಲಿ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಂಬಂಧಗಳ ಬಗ್ಗೆ, ನಮ್ಮ ಭೂಮಿಯ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಭಿಮಾನ ಬರುವ ರೀತಿ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ಸಂಬಂಧಗಳ ಬಗ್ಗೆ ಯಾವಾಗ ಬೆಲೆ ಇಲ್ಲದೆ ಆಗಿ ನಾವು ಬರೀ ಓದು ನೀನು ಸ್ಕೂಲಿಗೆ ಫಸ್ಟ್ ಬರಬೇಕು, ಕ್ಲಾಸಿಗೆ ಫಸ್ಟ್ ಬರಬೇಕು, ಸ್ಟೇಟ್ ರ್ಯಾಂಕ್ ಬರಬೇಕು, CBSE ಆದರೆ ದೇಶಕ್ಕೆ ಫಸ್ಟ್ ಬರಬೇಕು, ಫಸ್ಟ್ ಬರೆಸಿ ಏನು ಮಾಡ್ತೇವೆ, ಅವ್ರನ್ನ ಫಸ್ಟ್ ಬಂದು ಯಾವುದೊಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆಸಿ ಅವ್ರನ್ನ ಬೇರೆ ದೇಶಕ್ಕೆ ಕಳಿಸಿಬಿಡ್ತೇವೆ. ಅಲ್ಲೇ ಹೋಗಿ ಅವ್ರ ಜೀವನವನ್ನು ಕಟ್ಕೊಳ್ತಾರೆ. ಬರೀ ಇದರ ಹಿಂದೆ ಬಿದ್ದದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಾನು 2-3 ಕಡೆ ಹೇಳಿದ್ದೇನೆ ಹಿಂದೂ ಸಮಾವೇಶದಲ್ಲಿ. ಒಂದು 10-15 ದಿನದ ಹಿಂದೆ ನಡೆದಂಥ ಘಟನೆ. ಹೀಗೆ ಪುಣೆಯಲ್ಲಿ ದಂಪತಿಗಳಿರ್ತಾರೆ, ಅವ್ರಿಗೆ 2 ಗಂಡು ಮಕ್ಕಳು ಇರ್ತಾರೆ. ಇಬ್ಬರು ಪಾಪ ನಾವು ಕಷ್ಟಪಟ್ಟು ಮಕ್ಕಳನ್ನ ಏನಾದರೂ ಮಾಡಿ ಒಳ್ಳೆ ಶಾಲೆಯಲ್ಲಿ ಓದಿಸ್ಬೇಕು, ನಮಗಿಂತ ಉನ್ನತ ಸ್ಥಾನದಲ್ಲಿ ಮಕ್ಕಳು ಇರಬೇಕು ಅಂತೇಳಿ ಇಬ್ಬರು ಪಾಪ ಹಗಲಿರುಳು ಏನಾದ್ರು ಹಾಗೆ ದುಡಿದು ದೊಡ್ಡ ಮೊತ್ತದಲ್ಲಿ ಫೀಸನ್ನು ಕಟ್ಟಿ ಒಳ್ಳೆ ಶಾಲೆಗೆ ಸೇರಿಸ್ತಾರೆ. ಅವ್ರ ಮಕ್ಕಳು ಚಂದ, ಯಾವಾಗೂ ಕ್ಲಾಸ್ಗೆ ಫಸ್ಟು, ಸ್ಕೂಲಿಗೆ ಫಸ್ಟು, ಅದರ ನಂತರ ಸ್ಟೇಟ್ಗೂ ಫಸ್ಟು ಎಲ್ಲ ಬಂದರು, ಚಂದ ಆಯಿತು. ಹೊರಗಡೆ ಅಣ್ಣ ತಮ್ಮಂದು ಇಬ್ಬರೂ ಅಮೇರಿಕಕ್ಕೆ ಕಳಿಸಿದ್ರು. ಅಲ್ಲಿ ಒಂದು ಅವ್ರ ಸಣ್ಣದಾದ ಅವರದೇ ಆದ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ರು. ಇಬ್ಬರಿಗೂ ಇವರು ಯಾವ ರೀತಿ ದುಡಿದು ಹಗಲಿರುಳು ದುಡಿದು ಯಾವ ರೀತಿ ಬಿಡುವಿಲ್ಲದ ರೀತಿ ದುಡಿದು ಮಕ್ಕಳನ್ನು ಓದಿಸಿ ಮಾಡಿದ್ರು, ಅವ್ರದ್ದೇ ಅಮೆರಿಕದಲ್ಲಿ ಹೋಗಿ ಬಿಡುವಿಲ್ಲದಾಗ ಅವರು ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ನೋಡಿದ್ದು ಸಣ್ಣವಾಗಿಂದ ಅಪ್ಪ ಅಮ್ಮ ಬಿಡುವಿಲ್ಲದಾಗಿ ದುಡಿದದ್ದು, ನಾವು ಆಗ ದುಡಿಬೇಕು ಅಂತೇಳಿ ದುಡಿದಂತಹ ಒಂದಷ್ಟು ಸಂಪತ್ತಿನಲ್ಲಿ ಇಲ್ಲಿ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ ಅಂತೇಳಿ ಒಂದಷ್ಟು ಆಳು ಕಾಳುಗಳನ್ನೆಲ್ಲ ಇಟ್ಟಿದ್ರು. ಈಗ ಒಂದು 10 ದಿನದ ಹಿಂದೆ ನೀವೆಲ್ಲ ಓದಿರಬೇಕು ಕಾಣ್ತದೆ, ತಾಯಿ ತೀರ್ಕೊಂಡ್ಬಿಡ್ತಾಳೆ. ತೀರ್ಕೊಂಡ್ಬಿಟ್ಟಾಗ ತಮ್ಮ ಬರ್ತಾನೆ. ತಮ್ಮ ಬಂದ ತಕ್ಷಣ ಅಪ್ಪ ತಪ್ಪಿಕೊಂಡು ಗೊಳು ಅಂತ ಅಳ್ತಾನೆ, ಅಮ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಲು ಕಣೋ ಅಂತೇಳಿ ತಪ್ಪಿಕೊಂಡು ಅಳ್ತಿರ್ಬೇಕಾದ್ರೆ ಕೇಳ್ತಾನೆ, ಅಳ್ತಾ ಅಣ್ಣ ಇಲ್ಲಪ್ಪ ಅಣ್ಣ ತುಂಬ ಬ್ಯುಸಿ ಇದ್ದಾನೆ, ಈಗ ಅಮ್ಮ ಹೋದಾಗ ನಾನು ಬಂದಿದ್ದೀನಲ್ಲ, ನೀನು ಹೋದಾಗ ಅಣ್ಣ ಬರ್ತಾನೆ. ಅಲ್ಲಿ ಅವರಿಗೆ ಸಂಬಂಧದ ಬೆಲೆನೇ ಗೊತ್ತಾಗ್ಲಿಲ್ಲ. ದುಡಿಮೆಯೇ ಅವ್ರ ಮುಂದೆ ಇದ್ದಂಥ ಮೇರು ಶಿಖರ. ಆ ಅಪ್ಪನಿಗೆ ಏನು ಅನ್ಸಿರ್ಬೇಕು, ಅಪ್ಪನಿಗೆ ತಾನೇ ಮಾಡ್ಕೊಂಡಂಥ ಕೃತ್ಯ ಅಲ್ವಾ ಇದು. ಅವ್ರು ಹಂಗೆ ದುಡಿದ್ರು ಅಪ್ಪ ಅಮ್ಮ ಮಕ್ಕಳಿಗೆ ಚಂದ ಓದಿಸ್ಬೇಕು ಹೇಳಿ. ಆವತ್ತಿಗೆ ತಂದೆಗೆ ಅನ್ನಿಸ್ತು, ಇದು ನಾನೇ ಮಾಡ್ಕೊಂಡಂತಹ ಕೃತ್ಯ, ಇದು ಬೇರೆಯವ್ರಿಗೆ ಹೇಳ್ಕೊಳ್ಳೋದ್ರೆ ಪ್ರಯೋಜನ ಇಲ್ಲ, ಇದು ನನ್ನಲ್ಲೇ ಮುಗಿಲಿ ಅಂತೇಳಿ, ಅಪ್ಪ ಈಗ ಮತ್ತೆ ನಾನು ಹೋದಾಗೊಮ್ಮೆ ಮತ್ತೆ ಅಣ್ಣ ಬರುವುದು ಬೇಡ, ಎರಡನ್ನೂ ನೀನೇ ಮುಗಿಸ್ಕೊಂಡು ಹೋಗ್ಬಿಡು ಅಂತೇಳಿ ಅವ ಒಳಗಡೆ ಹೋಗೊಂದು ಶಿಷ್ಯ ಕುಡ್ದು ಅವ ಪ್ರಾಣ ಬಿಟ್ಟ ಅಪ್ಪ.
ಈ ಪುರುಷಾರ್ಥಕ್ಕೆ ಮತ್ತೆ ಅವ್ರನ್ನ ಅಷ್ಟು ಚಂದ ಯಾಕೆ ಓದಿಸ್ಬೇಕಾಯ್ತು, ಇವರಾಗ್ಲೂ ರಾತ್ರಿ ದುಡಿದು ಅಲ್ವಾ. ಆದ್ದರಿಂದ ಎಚ್ಚರ. ಮನೆಯಲ್ಲಿ ಮಕ್ಕಳಿಗೆ ನಾವು ಓದು ಓದು ಅಂತ ಏನು ಹೇಳ್ತೀವಲ್ಲ, ಅದ್ರ ಜೊತೆಗೆ ಒಂದಷ್ಟು ವಿನಯ, ಸಂಸ್ಕಾರ, ಸಂಸ್ಕೃತಿ, ಧರ್ಮದ ಬಗ್ಗೆ ಒಂದಷ್ಟು ಅವಗಾಹನೆ ಎಲ್ಲವನ್ನು ನಾವೇ ಹೇಳ್ಕೊಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಬೇರೆ ಮಾರ್ಗವನ್ನು ಹಿಡಿತಾರೆ. ನಾನು ಎಲ್ಲ ಕಡೆ ಹೇಳ್ತಿರ್ತೇನೆ, ಆ ಕಡೆ ಕುಂತಿ ಮಕ್ಕಳು, ಈ ಕಡೆ ಗಾಂಧಾರಿ ಮಕ್ಕಳು ಧರ್ಮಿಷ್ಠರಾಗಲಿಕ್ಕೆ ಅಧರ್ಮಿಷ್ಠರಾಗಲಿಕ್ಕೆ ಯಾರು ಕಾರಣ? ತಾಯಿನೇ ಕಾರಣ ಅಲ್ವಾ. ಯಾಕಂತ ಹೇಳಿದ್ರೆ ಮಕ್ಕಳು ತಾಯಿ ಮಡಿಲಲ್ಲಿ ಜಾಸ್ತಿ ಇರೋದ್ರಿಂದ. ಅಲ್ಲಿ ದಾದಿಯರು ಬೆಳೆಸಿದ್ರು ಮಕ್ಕಳನ್ನ, ಇಲ್ಲಿ ಕುಂತಿ ಗಂಡನ 2 ಕಣ್ಣುಗಳನ್ನು ತಾನೇ ಇಟ್ಕೊಂಡು 4 ಕಣ್ಣಲ್ಲಿ ಮಕ್ಕಳನ್ನ ಕಾದ್ಲು. ಆದ್ರಿಂದ ಇವರು ಧರ್ಮಿಷ್ಠರಾದರು, ಅವರು ಅಧರ್ಮಿಷ್ಠರಾದರು. ಕೊನೆಯದಾಗಿ ಕೃಷ್ಣ ಪರಮಾತ್ಮ ಯಾವ ಕಡೆ ನಿಂತ? ಧರ್ಮ ಯಾವ ಕಡೆ ಇರ್ತದೆ, ಭಗವಂತ ಆ ಕಡೆ ಇರ್ತಾನೆ. ಧರ್ಮದ ಕಡೆ ನಿಂತು ಆ ಧರ್ಮವನ್ನು ಹತ ಮಾಡಿದ. ಆದ್ದರಿಂದ ತಂದೆ ತಾಯಿದ್ರು ಬಹಳ ಎಚ್ಚರ ವಹಿಸಿ ಮಕ್ಕಳನ್ನು ಬೆಳೆಸಬೇಕಾಗತ್ತೆ. ನಾವು ಮಕ್ಕಳನ್ನ ಧರ್ಮಿಷ್ಠರಾಗಿ ಬೆಳೆಸಿಬಿಟ್ರೆ ಮುಗೀತು, ನಾವು ಪದೇ ಪದೇ ಧರ್ಮ ಜಾಗೃತಿ ಸಭೆಗಳನ್ನು ಮಾಡುವ ಅವಶ್ಯಕತೆಯೇ ಬರೋದಿಲ್ಲ. ತಾನೇ ಧರ್ಮ ಜಾಗೃತದಲ್ಲೇ ಇರ್ತದೆ. ಅದರಿಂದ ತಾವೆಲ್ಲರೂ ಆ ಕಡೆ ಗಮನ ಕೊಡ್ತೀರಿ ಅಂತೇಳಿ ನಾವೆಲ್ಲರೂ ಭಾವಿಸ್ತೇವೆ. ನಾವು 3 ವರ್ಷದ ಹಿಂದೆ ಇಲ್ಲಿ ಹಿಂದೂ ಸಮಾಜೋತ್ಸವ ಇತ್ತು. ಆ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನವನ್ನು ಕೊಟ್ಟಿದ್ದರು ದೇವನಹಳ್ಳಿಯಿಂದ. ಆದರೆ ಕಾರಣಾಂತರಗಳಿಂದ ಆ ಸಮಯದಲ್ಲಿ ಬರಲಿಕ್ಕೆ ಆಗಲಿಲ್ಲ. ಮತ್ತೊಮ್ಮೆ ನಾನು ದೇವನಹಳ್ಳಿಗೆ ಹೋಗ್ಬೇಕು ಸಂಪರ್ಕ ಮಾಡೋಣ ಅಂತ ಹೇಳಿದ್ರು, ಯಾರೂ ಸಂಪರ್ಕಕ್ಕೂ ಇರಲಿಲ್ಲ. ನನಗೆ ಅದೊಂದು ಒಳಗಡೆ ಕಾಡ್ತಾ ಇತ್ತು. ಕೊನೆಗೆ ಮತ್ತೊಮ್ಮೆ ದೇವನಹಳ್ಳಿಗೆ ಬರುವಂತೆ ಆಯಿತು. ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಯಿತು. ಬಹಳ ಚಂದದಿಂದ ನೀವು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಆದರೆ ಈ ಜಾಗೃತಿ ನಮ್ಮ ಸ್ವಾಮಿಗಳೊಬ್ಬರು ಇಲ್ಲಿಯವರು ಕುಂಟಾದವರು ಆದಿಜೀವಿ ಮಠದಲ್ಲಿ ಸ್ವಾಮೀಜಿಯವರಾಗಿದ್ದಾರೆ, ಚಿಕ್ಕಬಳ್ಳಾಪುರ ಶಾಖಾ ಮಠದಲ್ಲಿ ಇರ್ತಾರೆ. ಅವ್ರು ಹೇಳ್ತಿರ್ತಾರೆ, ನಮ್ಮ ಜನ ಹೆಂಗೆ ಅಂದರೆ ಚಲೋ ಮಾಡ್ತಾರೆ, ಎಲ್ಲ ಚಲೋ ಮಾಡ್ತಾರೆ. ಇವತ್ತು ವಾರ್ಷಿಕೋತ್ಸವ ಇದೆ ಅಂತ ಹೇಳಿದ್ರೆ 2 ದಿನ 3 ದಿನ ಮುಂದೆ ಎದ್ದುಬಿಟ್ರು ಅಂದರೆ ನಿದ್ದೆನೂ ಮಾಡೋದಿಲ್ಲ. ಮಾಡಿ ವಾರ್ಷಿಕೋತ್ಸವ ಮಾರನೇ ದಿನ ಮಲಗಿಬಿಟ್ರೆ ಮತ್ತೆ ಮುಂದಿನ ವಾರ್ಷಿಕೋತ್ಸವ ತನಕ ಹೇಳುವುದೇ ಇಲ್ಲ. ಈಗ ಸಮಾಜೋತ್ಸವ ಮಾಡಿ ಇವತ್ತಿಗೆಲ್ಲ ಬಿಚ್ಚಿ ಪೆಂಡಲ್ ಗಿಂಡಲೆಲ್ಲ ಹಾಕಿ ಕಳಿಸ್ಬಿಟ್ರೆ ಮುಗಿದೋಯ್ತು. ಮತ್ತೆ ನೆಕ್ಸ್ಟ್ ಇಂದು ಸಮಾಜೋತ್ಸವನ ಅಥವಾ ಇಂದು ಯಾವುದೊಂದು ಜಾಗೃತಿ ಸಭೆ ಮಾಡೋದು ತನಕ ನಮಗೋದಕ್ಕೆ ಸಂಬಂಧವೇ ಇಲ್ಲ. ಆಗಿದ್ರೆ ಆಗೋದಿಲ್ಲ. ಆಗಾದಾಗ ಏನಾಗ್ತದೆ, ತಾಮ್ರದ ಚಮ್ಮನ ಕಥೆನೇ ಆಗ್ತದೆ. ಅದರಿಂದ ಸದಾ ನಮಗೆ ನಾವು ಜಾಗೃತರಾಗಿರೋಣ, ಆಯ್ತಾ. ಯಾಕಂತ ಹೇಳಿದ್ರೆ ಎಂತಹ ಧರ್ಮ ಅಲ್ವಾ. ಅಯಂ ನಿಜ ಪರೋವೇತ್ತಿ ಗಣನಾಲಗು ಚೇತಸ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕ. ನಾನು ಮಾತ್ರ ನಿಜ, ನನ್ನದು ಮಾತ್ರ ಸತ್ಯ, ನನ್ನದು ಮಾತ್ರ ಉಳಿಬೇಕು, ಬೇರೆಯವರು ಯಾರು ನಿಜವಲ್ಲ, ಅವ್ರದ್ದೇನಕ್ಕೂ ಬೆಲೆ ಇಲ್ಲ ಅಂಥೇಳಿ ಯಾರು ಭಾವಿಸ್ತಾರೋ ಗಣನಾಲಗು ಚೇತಸ ಅವರು ಕ್ಷುಲ್ಲಕರು. ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕ. ಉದಾರವಾಗಿರ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಗತ್ತೆಲ್ಲವೂ ನನ್ನ ಕುಟುಂಬ ಅಂತೇಳಿ ಭಾವಿಸ್ತಾರೆ. ಅಂತಹ ಆ ಭಾವವನ್ನು ಕೊಟ್ಟಂತಹ ಧರ್ಮ ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ. ಅದನ್ನು ಸದಾ ನಾವು ಜಾಗೃತರಾಗಿ ಇಟ್ಟುಕೊಳ್ತಕ್ಕಂಥದ್ದು ನಮ್ಮದೇ ಕರ್ತವ್ಯ. ಆದ್ದರಿಂದ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದನ್ನು ಸಂಹಿತೆಗಳಾಗಿದ್ದೇವೆ. ನಮ್ಮೆಲ್ಲರ ಬದುಕು ಹಸನಾಗಲಿ ಅಂತೇಳಿ ಆಶಿಸ್ತಾ, ನಮ್ಮೆಲ್ಲರ ಬದುಕು ಹಸನಾಗಲಿಕ್ಕೆ ಈ ಕಲಿಯುಗದಲ್ಲಿ ಪರಮೋಚ್ಚವಾಗಿರ್ತಕ್ಕಂತಹ ಯಜ್ಞ ಯಾವುದಪ್ಪ ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ ಅಲ್ವಾ. ನಮ್ಮ ಪುರೋಹಿತರನ್ನು ಇಲ್ಲ ಇದ್ದಾರೆ. ಎಲ್ಲ ಯಜ್ಞ ಯಾಗಾದಿಗಳಿಗಿಂತ ಎಲ್ಲ ಕೃತುಗಳಿಗಿಂತ ಪರಮೋಚ್ಚವಾಗಿರ್ತಕ್ಕಂತಹ ಯಜ್ಞ ಯಾವುದಪ್ಪ ಅಂತ ಹೇಳಿದ್ರೆ ನಾಮಸ್ಮರಣೆ. ಅದು ಯಾವ ನಾಮಸ್ಮರಣೆ ಅಂತ ಹೇಳಿದ್ರೆ ರಾಮನಾಮನ ಸ್ಮರಣೆ ಅಲ್ವಾ. ವಿಷ್ಣು ಸಹಸ್ರನಾಮವನ್ನು ಈಗೆಲ್ಲ ಎಲ್ಲರೂ ಬ್ಯುಸಿ ಶೆಡ್ಯೂಲ್, ಎಲ್ರಿಗೂ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡುವಷ್ಟು ಸಮಯ ಎಲ್ಲಿದೆ, ಯಾರಿಗೂ ಇಲ್ಲ. ಅದಕ್ಕೆ ಅದನ್ನು ಮನಗಂಡಂತ ಶಿವ ಆಗಲೇ ಹೇಳಿಬಿಟ್ಟ, ಏನಂತ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ ಮಂತ್ರವು ಜಪಿಸೋ ಮನುಜ, ರಾಮ ಮಂತ್ರವು ಜಪಿಸೋ, ಆ ಮಂತ್ರ ಈ ಮಂತ್ರ ಎಂದು ಕೆಡಬೇಡ ನೀನು, ಸೋಮಶೇಖರನು ತನ್ನ ಸತಿಗೆ ಬೇಡಿದ ಮಂತ್ರ ರಾಮ ಮಂತ್ರವು ಜಪಿಸೋ ಮನುಜ. ಈ ಮಂತ್ರವನ್ನು, ಈ ರಾಮನಾಮವನ್ನು ಎಲ್ಲರೂ ಸ್ಮರಣೆ ಮಾಡೋಣ. ಇದಕ್ಕೆ ಶೌಚ ಅಶೌಚ ಅಂತಿಲ್ಲ, ಮುಹೂರ್ತ ದುರ್ಮುಹೂರ್ತ ಅಂತಿಲ್ಲ. ಎಲ್ಲ ಸಮಯದಲ್ಲೂ ಈ ನಾಮವನ್ನು ನಾವು ಸ್ಮರಣೆ ಮಾಡಬಹುದು. ಅಡುಗೆ ಮಾಡೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ, ಕೊಟ್ಟಿಗೆ ಕೆಲಸ ಮಾಡೋದ್ರಿಂದ ಹಿಡಿದು, ಕೊನೆಗೆ ಗಂಡನ ಜೊತೆ ಜಗಳ ಆಡಬೇಕು ಅಂದಾಗಲೂ ಸಹ ಸ್ವಾಮಿಗಳು ಹೇಳಿದ್ದಾರೆ ಮೊನ್ನೆ ಬಂದಾಗ, ಯಾವ ಕೆಲಸ ಪ್ರಾರಂಭ ಮಾಡುವ ಮೊದಲು ಒಮ್ಮೆ ರಾಮನಾಮ ಸ್ಮರಣೆಯನ್ನು ಮಾಡಿ ಪ್ರಾರಂಭ ಮಾಡುವುದಂತೆ ಅಂತೇಳಿ. ಸಂಜೆ ನಮ್ಮ ಗಂಡ ಕೆಲಸದಿಂದ ಬಂದಾಗ ನಿಂತ್ಕೊಳ್ರಿ ಅಲ್ಲೇ ಅಂತೇಳಿ ನಿಲ್ಲಿಸಿ, ಬೆಳಗ್ಗಿನ ಏನೋ ಬೈಬೇಕು ಅಂತ ಅಂದ್ಕೊಂಡಿರ್ತೀವಿ. ಸ್ವಾಮಿಗಳು ಹೇಳಿದ್ದಾರೆ ಏನಂತ, ರಾಮನಾಮವನ್ನು ಸ್ಮರಣೆ ಜಗಳ ಮಾಡಬೇಕು ಅಂತ. ಒಮ್ಮೆ ಎರಡೂ ಕೈಯನ್ನು ಜೋಡಿಸಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ಸ್ಮರಣೆ ಮಾಡಿ ಜಗಳವನ್ನು ಪ್ರಾರಂಭ ಮಾಡಿ. ಯಾವಾಗ ನೀವು ಎರಡೂ ಕೈಯನ್ನು ಜೋಡಿಸಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ಅಂದ್ರಿ, ಅಲ್ಲಿ ರಾಮನ ಸಾನ್ನಿಧ್ಯ ಆಗ್ತದೆ. ಎಲ್ಲಿ ರಾಮನೋ ಅಲ್ಲಿ ಹನುಮನು. ಯಾವಾಗ ಅಲ್ಲಿ ರಾಮನ ಸಾನ್ನಿಧ್ಯ ಆಗ್ತದೆ, ಹನುಮನ ಸಾನ್ನಿಧ್ಯ ಆಗ್ತದೆ. ರಾಮ ಮತ್ತು ಹನುಮಂತ ಇಬ್ಬರು ಮನಸ್ಸಿನಲ್ಲಿ ಬಂದಾಗ ಏನಾಗ್ತದೆ, ಮನಸ್ಸು ಮಂತ್ರಾಲಯ ಆಗ್ತದೆ ಅಂತ ಹೇಳಿದ್ರೆ ದೇವಾಲಯ ಆಗ್ತದೆ, ದೇವರ ಸಾನ್ನಿಧ್ಯ. ದೇವರಲ್ಲಿ ಸಾನ್ನಿಧ್ಯ ವಹಿಸಿದ ಮೇಲೆ ಜಗಳ ಆಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ.
ಹೆಂಡತಿ ಒಂದು ಮಾತನ್ನ ತಪ್ತದೆ, ಹೆಂಡತಿನೇ ಒಂದು ಮಾತಾದ ಮೇಲೆ ಗಂಡ ಎರಡು ಮಾತು ಅನ್ಲೇಬೇಕಲ್ವಾ, ಅದು ತಪ್ತದೆ. ಎರಡು ಮಾತಿಗೆ ಮೂರು ಮಾತು, ಮೂರು ಮಾತಿಗೆ ನಾಲ್ಕು ಮಾತು, ನಾಲ್ಕು ಐದಾಗಿ ಧ್ವನಿ ಏರು ಧ್ವನಿಯಾಗಿ ಅಕ್ಕಪಕ್ಕದ ಮನೆಯವರು ಬಾಗಿಲು ತೆಗೆದುಕೊಂಡು ಬಂದು ನೋಡಿ ನಮ್ಮನ್ನು ನೋಡಿ ಅಭಾಸ್ಯ ಮಾಡುವುದು ತಪ್ತದೆ. ಯಾವಾಗ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಭಗವಂತ ನಾಮಸ್ಮರಣೆಯನ್ನು ಬೆರೆಸಿದಾಗ. ಆದ್ದರಿಂದ ಅಂತಹ ಪವಿತ್ರವಾಗಿರ್ತಕ್ಕಂಥ ರಾಮನಾಮವನ್ನು ನಾವೆಲ್ಲರೂ ಈಗ ಒಮ್ಮೆ ಸ್ಮರಣೆ ಮಾಡಿ ಕಾರ್ಯಕ್ರಮವನ್ನು ಪರಿಸಮಾಪ್ತಿ ಮಾಡೋಣ. ಎಲ್ಲರೂ ನೇರ ಕೂತ್ಕೊಳ್ತೀರಾ? ನಾವೊಮ್ಮೆ ಹೇಳ್ಕೊಡ್ತೇವೆ, ನೀವು ಅದು ಪುನಃ ಹೇಳಿ. ಜೈ ಶ್ರೀ ಗುರುದೇವ್. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಕೊಡ್ತೇವೆ. ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ರಾಮನಾಮವೇ ಅಂತಕನಾಗಿರ್ತಕ್ಕಂತಹ ಬೆಳೆನಾಗಿರ್ತಕ್ಕಂಥ ರತ್ನಾಕರನ್ನ ವಾಲ್ಮೀಕಿಯನ್ನಾಗಿ ಮಾಡಿ ನಮಗಿರ್ತಕ್ಕಂತಹ ರಾಮಾಯಣವನ್ನು ಕೊಡ್ತು, ಶಬರಿಯನ್ನು ಭಗವಂತನ ಸಾನ್ನಿಧ್ಯಕ್ಕೆ ತಲುಪಿಸ್ತು. ಅಂತಹ ರಾಮನಾಮ ನಮ್ಮೆಲ್ಲರ ಬದುಕನ್ನು ಹಸನು ಮಾಡಿ ಭಗವಂತನ ಸಾನ್ನಿಧ್ಯವನ್ನು ನಮಗೆ ಕರುಣಿಸಿ ಇರುವಷ್ಟು ದಿನ ಈ ಏನು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತೇನು ಹೇಳಿದ್ದಾರೆ ಹಿರಿಯರು, ರಾಮಚಂದ್ರ ಪರಮಾತ್ಮ ಈ ಭೂಮಿಯನ್ನು ಸ್ವರ್ಗವಾಗೇ ಉಳಿಸಿಕೊಳ್ಳಿಕ್ಕೆ ನಾವಿರುವ ತನಕ ಪ್ರಯತ್ನ ಮಾಡೋಣ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮಂಗಳಶಾಸನಗಳನ್ನು ಹೇಳಿತು. ಮಂಗಳಂ ಶ್ರೀ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನಿ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಳ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.